ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2013ರ ಒಂದು ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಪತ್ರಿಕೆ 2 ಕನ್ನಡ. ಮೊದಲನೇ ಪ್ರಶ್ನೆ, ಹಲ್ಮಿಡಿ ಶಾಸನವನ್ನು ಶೋಧಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಈಗಾಗಲೇ ನಿಮಗೆ ಉತ್ತರ ಗೊತ್ತೇ ಇರುತ್ತೆ, ಡಾಕ್ಟರ್ ಎಮ್.ಎಚ್. ಕೃಷ್ಣ. ಇವರು 1936ರಲ್ಲಿ ಇದನ್ನ ಸಂಶೋಧನೆ ಮಾಡಿದರು. ಇವರು ಮೈಸೂರು ಹಟ್ಟಿ ಕೃಷ್ಣ ಅಯ್ಯಂಗಾರ್ ಇವರ ಪೂರ್ಣ ಹೆಸರು. ಇವರು ಪ್ರಸಿದ್ಧ ಇತಿಹಾಸ ತಜ್ಞ ಮತ್ತು ಇಂಡಾಲಜಿ ಪರಿಣಿತ ಹಾಗೂ ಪುರಾತತ್ವ ಮತ್ತು ನಾಣ್ಯಶಾಸ್ತ್ರ ಪರಿಣಿತರು ಕೂಡ ಇವರು ಆಗಿದ್ದಾರೆ. ಇನ್ನು ಪ್ರೊಫೆಸರ್ ಎಮ್.ಎಚ್. ಕೃಷ್ಣಯ್ಯ ಅವ್ರ ಬಗ್ಗೆ ನೋಡಬೇಕಾದ್ರೆ ಇವರು ಪ್ರಸಿದ್ಧ ಸಾಹಿತ್ಯ ಮತ್ತು ಕಲಾ ವಿಮರ್ಶಕರಾಗಿದ್ದರು. ಇವರು 30ಕ್ಕೂ ಹೆಚ್ಚು ಕೃತಿಗಳನ್ನ ಪ್ರಕಟವಾಗಿವೆ. ಇವರು ಕೆಲವು ಮುಖ್ಯ ಕೃತಿಗಳನ್ನ ನಾವು ಇಲ್ಲಿ ನೋಡಬೇಕಾದ್ರೆ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ, ಆರ್.ಎಂ. ಹಡಪದ್, ರೂಪಶಿಲ್ಪಿ ಬಸವಯ್ಯ, ಶೃಂಗಾರ ಲಹರಿ, ಕಲಾದರ್ಶನ, ರಂಗಭೂಮಿ ಮತ್ತು ಸೌಂದರ್ಯ ಪ್ರಜ್ಞೆ. ಕುವೆಂಪು ಸಾಹಿತ್ಯ ಚಿತ್ರ ಸಂಪುಟದಂಥ ಸಂಪಾದನೆಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಕೆಲವು ಪ್ರಶಸ್ತಿಗಳು ಸಂದಿವೆ. ಶೃಂಗಾರ ಲಹರಿ ಈ ಕೃತಿಗೆ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರವಾಗಿದೆ. ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಇದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. ಮುಖ್ಯವಾಗಿ ಮಾಸ್ತಿ ಪ್ರಶಸ್ತಿ ಕೂಡ ಇವರು ಪಡೆದುಕೊಂಡಿದ್ದಾರೆ. ಬಿ.ಎಲ್. ರೈಸ್ ಅವ್ರ ಬಗ್ಗೆ ನೋಡಬೇಕಾದ್ರೆ ಇವರು ಎಪಿಗ್ರಫಿಯ ಕರ್ನಾಟಕ ಎಂಬ ಯೋಜನೆಯಡಿ ಶಾಸನ ಅಧ್ಯಯನ ಕಾರ್ಯ ಕೈಗೊಂಡರು. ಕ್ರಿಸ್ತಶಕ 1916ರವರೆಗೆ ಸಂಗ್ರಹಿಸಿದ 8869 ಶಾಸನಗಳು 8869 ಶಾಸನಗಳು 12 ಸಂಪುಟಗಳಲ್ಲಿ ದಾಖಲಾಗಿವೆ. ಕ್ರಿಸ್ತಪೂರ್ವ 250ರಷ್ಟು ಹಳೆಯದಾದ ಸಾಮ್ರಾಟ್ ಅಶೋಕನ ಶಾಸನವನ್ನು ಮೊದಲ ಬಾರಿಗೆ ಪ್ರಕಟಿಸಿದ ಕೀರ್ತಿ ಇವರದಾಗುತ್ತದೆ. ಅದೇ ರೀತಿ ಚಂದ್ರಗುಪ್ತ ಮೌರ್ಯನು ಶ್ರವಣ ಬೆಳಗೊಳಕ್ಕೆ ಬಂದಿದ್ದನು ಎಂದು ಶೋಧಿಸಿದವರು ಬಿ.ಎಲ್. ರೈಸರೇ ಆಗಿರುತ್ತಾರೆ. ಇನ್ನು ಜೆ.ಎಫ್. ಫ್ಲೀಟ್ ಅವ್ರ ಬಗ್ಗೆ ನೋಡಬೇಕಾದ್ರೆ ಇವರು ಇತಿಹಾಸ ತಜ್ಞ ಮತ್ತು ಭಾಷಾ ತಜ್ಞ ಕೂಡ ಆಗಿದ್ದಾರೆ. ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಪತ್ರಿಕೆ ಮತ್ತು ಇಂಡಿಯನ್ ಆಂಟಿಕ್ವೇರಿ ಪತ್ರಿಕೆಗೆ ಲೇಖನಗಳನ್ನು ಬರೆಯುವಂಥವರಾಗಿದ್ದರು ಇವರು. ಮತ್ತು ಇವರು ಲಾವಣಿಗಳನ್ನು ಕೂಡ ಸಂಗ್ರಹಿಸಿದರು. ಫ್ಲೀಟ್ ಅವರು ಲಾವಣಿ ಸಂಗ್ರಹಕಾರ ಕೂಡ ಆಗಿದ್ದರು. ಇನ್ನು ಸಂಕ್ಷಿಪ್ತವಾಗಿ ಹಲ್ಮಿಡಿ ಶಾಸನದ ಬಗ್ಗೆ ನೋಡಬೇಕಾದ್ರೆ ಇದು ಕನ್ನಡದ ಮೊದಲ ಶಾಸನ. 2017ರವರೆಗೆ ದಾಖಲಾಗಿತ್ತು. ನಂತರ ಭಾರತೀಯ ಸರ್ವೇಕ್ಷಣಾ ಇಲಾಖೆ ತಾಳಗುಂದದ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಎಂದು ಘೋಷಿಸಿತು. ಇದು ಹಲ್ಮಿಡಿ ಶಾಸನ 16 ಸಾಲುಗಳಿವೆ. ಇದು ಮರಳು ಶಿಲ್ಪದ ಮೇಲಿದೆ. ಈ ಶಾಸನ ಮರಳು ಶಿಲ್ಪದ ಮೇಲೆ ಕೆತ್ತಲಾಗಿದೆ. ಇದನ್ನು ಕೆತ್ತಿಸಿದವರು ಕದಂಬ ವಂಶದ ಕಾಕುತ್ಸವರ್ಮ ಬರೆಸಿದ ಇದು ದತ್ತಿ ಶಾಸನ ಆಗಿದೆ. ಮುಂದಿನ ಪ್ರಶ್ನೆ, ಗುಣಮಿದು ದೋಷಮಿದೆಂದರಿಪುಗಂ ಆ ಪರಮ ಕವಿ ಪ್ರಧಾನರ ಕಾವ್ಯಂಗಳ್. ಈ ಉಕ್ತಿ ಬಂದಿರುವ ಕೃತಿ ಯಾವುದು ಅಂತ ಪ್ರಶ್ನೆ ಇದೆ. ಇದರ ಉತ್ತರ ಕವಿರಾಜ ಮಾರ್ಗ. ಡಿ ಇದರ ಉತ್ತರ ಕವಿರಾಜ ಮಾರ್ಗ ಕೃತಿಯಲ್ಲಿ ಈ ಉಕ್ತಿ ಬಂದಿದೆ. ಮೊದಲನೇ ಒಂದು ಆಪ್ಷನು ಎ ಕಾವ್ಯಾವಲೋಕನ ಬಗ್ಗೆ ನಾವು ನೋಡಬೇಕಾದ್ರೆ ಇದು ನಾಗವರ್ಮನ ಕೃತಿಯಾಗಿದೆ. ಇದು ಮೂಲತಃ ಅಲಂಕಾರ ಗ್ರಂಥ. ಇದರಲ್ಲಿ 5 ಭಾಗಗಳಿವೆ. ಮೊದಲನೆಯದ್ದು ಶಬ್ದ ಸ್ಮೃತಿ. 5 ಭಾಗಗಳಿವೆ. ಮೊದಲನೆಯದು ಶಬ್ದ ಸ್ಮೃತಿ, ಎರಡನೇದ್ದು ಕಾವ್ಯಮಲ ವ್ಯಾವೃತ್ತಿ, ಮೂರನೆಯದ್ದು ಗುಣವಿವೇಕ, ನಾಲ್ಕನೇದ್ದು ರೀತಿ ಕ್ರಮ ರಸ ನಿರೂಪಣೆ, ಐದನೇದ್ದು ಕವಿ ಸಮಯ. ಇದರ ಮೊದಲ ಭಾಗ ಯಾವುದು? ಶಬ್ದ ಸ್ಮೃತಿ.
ಇದರ ಮೊದಲ ಭಾಗವಾದ ಶಬ್ದ ಸ್ಮೃತಿ ವ್ಯಾಕರಣಕ್ಕೆ ಮೀಸಲಾಗಿದೆ. ಶಬ್ದ ಸ್ಮೃತಿ ವ್ಯಾಕರಣಕ್ಕೆ ಮೀಸಲಾಗಿದೆ. ಈ ಶಬ್ದ ಸ್ಮೃತಿ ಕೂಡ 6 ಭಾಗಗಳನ್ನು ಒಳಗೊಂಡಿದೆ. ಇದು 6 ಭಾಗಗಳನ್ನು ಒಳಗೊಂಡಿದೆ. ಅವು ಯಾವುವು ಅಂದ್ರೆ ಸಂಜ್ಞಾ ಪ್ರಕರಣ, ಸಂಧಿ ಪ್ರಕರಣ, ನಾಮ ಪ್ರಕರಣ, ಸಮಾಸ ಪ್ರಕರಣ ಮತ್ತು ತದ್ಧಿತ ಪ್ರಕರಣ ಮತ್ತು ಆಖ್ಯಾತ ಪ್ರಕರಣ. ಈತನ ಬಿರುದು ಅಭಿನವ ಶರ್ವವರ್ಮ. ಈ ಕಾವ್ಯಾವಲೋಕನವನ್ನು 1903ರಲ್ಲಿ ಆರ್ ನರಸಿಂಹಾಚಾರ್ಯರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಆಪ್ಷನ್ 2 ಬಿ ಶಬ್ದಮಣಿ ದರ್ಪಣದ ಬಗ್ಗೆ ಸ್ವಲ್ಪ ನೋಡೋಣ. ಇದು ಕೇಶಿರಾಜನ ಕೃತಿ. ಕನ್ನಡ ವ್ಯಾಕರಣ ಪರಂಪರೆಗೆ ನಿಂತಿರುವುದೇ ಈ ಕೃತಿಯ ನೆಲೆಗಟ್ಟಿನ ಮೇಲೆ. ಇದಕ್ಕೆ ಕೇಶಿರಾಜ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಎಂದು ಕರೆದಿದ್ದಾನೆ. ಇದು ಒಟ್ಟು 8 ಪ್ರಕರಣಗಳನ್ನ ಒಳಗೊಂಡಿದೆ. ಇದಕ್ಕೆ ಲಿಂಗನಾರಾಧ್ಯ ಎಂಬುವರು ಸೂತ್ರಾನ್ವಯ ರತ್ನಮಾಲೆ ಎಂಬ ಹೆಸರಿನ ವ್ಯಾಖ್ಯಾನ ಗ್ರಂಥ ರಚಿಸಿದ್ದಾರೆ. 1868ರಲ್ಲಿ ಜೆ ಗ್ಯಾರೆಟ್ ಇದನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದರು. ಮೂರನೇ ಆಪ್ಷನ್ ಸಿ ಕಬ್ಬಿಗರ ಕಾವದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಈಗ ನೋಡೋಣ. ಈ ಕೃತಿ ಯಾರ್ದಂದರೆ ಆಂಡಯ್ಯಂದು. ಕಬ್ಬಿಗರ ಕಾವಂ ಕವಿಗಳ ರಕ್ಷಕ ಎಂಬುದನ್ನು ಕೃತಿಗೆ ಈತ ನಾಮಕರಣ ಮಾಡಿದ್ದಾನೆ. ಇದು ರಮ್ಯವಾಗಿರುವುದರಿಂದ ಇದಕ್ಕೆ ಸೊಬಗಿನ ಸುಗ್ಗಿ ಅಂತ ಹೆಸರು ಬಂತು. ಇದರ ಇನ್ನೊಂದು ಹೆಸರು ಏನಂದ್ರೆ ಮದನ ವಿಜಯ. ಲೋಕದ ಪ್ರೇರಕ ಶಕ್ತಿಯಾದ ಕಾಮನೆ ಈ ಕಾವ್ಯದ ನಾಯಕ. ಮನ್ಮಥನ ಸೈನ್ಯದಲ್ಲಿದ್ದ ಚಂದ್ರನನ್ನು ಶಿವ ಮುಂದೆ ಜೈನ ಮುನಿಯನ್ನು ದಂಡಿಸಲು ಹೋಗಿ ಅಸಹಾಯಕನಾಗಿ ತಾನೇ ಶರಣಾಗುತ್ತಾನೆ. ಇಲ್ಲಿ ಕಾಮತ್ವದ ವಿಜಯ ಕಂಡುಬರುತ್ತದೆ. ಇನ್ನು 4ನೇ ಆಪ್ಷನ್ನು ಕವಿರಾಜ ಮಾರ್ಗ. ಈ ಕೃತಿ ಬಗ್ಗೆ ನಾವು ನೋಡಬೇಕಾದ್ರೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾಗಿದೆ. ಇದು ಲಕ್ಷಣ ಗ್ರಂಥ ಅಂತಲೇ ಹೇಳ್ಬೋದು. ಇದರ ಕರ್ತೃ ಶ್ರೀ ವಿಜಯ. ಇದು 3 ಪ್ರಕರಣಗಳನ್ನ ಒಳಗೊಂಡಿದೆ. ಇದು 3 ಅಧ್ಯಾಯಗಳನ್ನ ಒಳಗೊಂಡಿದೆ. ಮೊದಲನೆಯದು ದೋಷಾನುವರ್ಣನ ನಿರ್ಣಯ, ಎರಡನೆಯದು ಶಬ್ದಾಲಂಕಾರ ವರ್ಣನ ನಿರ್ಣಯ, ಮೂರನೆಯದು ಅರ್ಥಾಲಂಕಾರ ವರ್ಣನ ನಿರ್ಣಯ. ಮುಂದಿನ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಯಾವುದು? ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಒಡ್ಡಾರಾಧನೆ. ಆಪ್ಷನ್ ಎ ಒಡ್ಡಾರಾಧನೆ. ಈ ಒಡ್ಡಾರಾಧನೆಯನ್ನು ನೋಡಬೇಕಾದ್ರೆ ಇದು ಸುಮಾರು 920ರಲ್ಲಿ ರಚನೆಯಾದಂಥ ಕೃತಿ. ರಚನಾಕಾರ ಶಿವಕೋಟ್ಯಾಚಾರ್ಯ. ಇದು 19 ಕಥೆಗಳನ್ನ ಒಳಗೊಂಡಿದೆ. ಇದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾಗಿದೆ. ಕವಿರಾಜ ಮಾರ್ಗದ ಬಗ್ಗೆ ಈಗಾಗಲೇ ನಾವು ಹಿಂದಿನ ಪ್ರಶ್ನೆಯೊಳಗೆ ನೋಡಿದ್ದೀವಿ. ಇನ್ನು ಪಂಚತಂತ್ರದ ಬಗ್ಗೆ ನೋಡಬೇಕಾದ್ರೆ ಇದು ದುರ್ಗಸಿಂಹನ ಕೃತಿಯಾಗಿದೆ. ಈ ದುರ್ಗಸಿಂಹ ಚಾಲುಕ್ಯ ಜಗದೇಕಮಲ್ಲ ಜಯಸಿಂಹನ ಆಶ್ರಯದಲ್ಲಿ ಇರುವಂಥ ಕವಿ. ಈ ಕೃತಿಗೆ ಆಕರ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರವಾಗಿದೆ. ಇನ್ನು ಚಾವುಂಡರಾಯನ ಬಗ್ಗೆ ನೋಡಬೇಕಾದ್ರೆ ಗಂಗರ ದೊರೆ ರಾಚಮಲನ ಮಂತ್ರಿಯಾಗಿರ್ತಾನೆ ಈತನ ಕೃತಿ ಯಾವುದು ಅಂದರೆ ಚಾವುಂಡರಾಯ ಪುರಾಣ. ಇದು ಚಾವುಂಡರಾಯ ಪುರಾಣ ಚಾವುಂಡರಾಯನ ಕೃತಿಯಾಗಿದೆ. ಇದರ ಇನ್ನೊಂದು ಹೆಸರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಇದು ಚಂಪು ಕೃತಿ.
ಒಡ್ಡಾರಾಧನೆ ಕೃತಿಯು ಬೆಳಕಿಗೆ ಬರುವ ಮೊದಲು ಈ ಚಾವುಂಡರಾಯ ಪುರಾಣವೇ ಕನ್ನಡದ ಮೊದಲ ಗದ್ಯ ಕೃತಿಯಾಗಿತ್ತು. ಇದರ ಆಕರ ಜಿನಸೇನಾಚಾರ್ಯರ ಪೂರ್ವ ಪುರಾಣ, ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಇದರ ಆಕರ ಗ್ರಂಥಗಳಾಗಿವೆ. ಈ ಚಾವುಂಡರಾಯನ ಬಿರುದು ಶೌರ್ಯಕ್ಕಾಗಿ ವೀರ ಮಾರ್ತಾಂಡ ದೇವ, ಸಮರ ಪರಶುರಾಮ, ಪ್ರತಿಪಕ್ಷ ರಾಕ್ಷಸ ಎಂಬ ಬಿರುದನ್ನು ಹೊಂದಿರ್ತಾನೆ. ಮತ್ತು ಮತಾಭಿಮಾನ ಮತ್ತು ಚಾರಿತ್ರ್ಯಕ್ಕಾಗಿ ಸಂಯುಕ್ತ ರತ್ನಾಕರ ಎಂಬ ಬಿರುದನ್ನು ಹೊಂದಿರ್ತಾನೆ. ಮುಂದಿನ ಒಂದು ಪ್ರಶ್ನೆ ಯಾವುದು ಅಂದರೆ, ಕವಿ ಜೀವಬಂಧನ ಯಾರ ಕೃತಿ? ಇದು ಈಶ್ವರ ಕವಿಯ ಒಂದು ಕೃತಿಯಾಗಿದೆ. ಕುಮುದೆಂದುನ ಬಗ್ಗೆ ಸ್ವಲ್ಪ ನೋಡೋಣ. ಈತನ ಕೃತಿ ಕುಮುದೆಂದು ರಾಮಾಯಣ. ಇದು ಎಲ್ಲ ಜಾತಿಯ ಷಟ್ಪದಿಯನ್ನು ಒಳಗೊಂಡಂಥ ಕೃತಿಯಾಗಿದೆ. ಈ ಕುಮುದೆಂದು ಜೈನ ಕವಿಯಾಗಿರ್ತಾನೆ. ಇನ್ನು ಈಶ್ವರ ಕವಿ ಬಗ್ಗೆ ನೋಡಬೇಕಾದ್ರೆ ಈತನ ಕೃತಿ ಯಾವುದು? ಜೀವಬಂಧನ. ಕವಿ ಜೀವಬಂಧನ. ಇದು ಛಂದಸ್ಸು ಕೃತಿಯಾಗಿದೆ. ಈಶ್ವರ ಕವಿ ತುಮಕೂರು ಜಿಲ್ಲೆಯ ಕವಿ. ಈತನ ಬಿರುದು ಅಭಿನವ ಕೇಶಿರಾಜ. ಅಭಿನವ ಕೇಶಿರಾಜ. ಈ ಕೃತಿ ಒಟ್ಟು 4 ಭಾಗಗಳನ್ನು ಒಳಗೊಂಡಿದೆ. ಇದು ತೆಲುಗಿಗೆ ವಿಶಿಷ್ಟವಾದ ವಡಿ ಎಂಬ ಪರಿಕಲ್ಪನೆ ವಿವರಿಸುವುದು ಇಲ್ಲಿನ ಈ ಕೃತಿಯ ಒಂದು ವಿಶೇಷವಾಗಿದೆ. ಇನ್ನು ಭೀಮ ಕವಿ ಬಗ್ಗೆ ನೋಡಬೇಕಾದ್ರೆ ಈತ ವೀರಶೈವ ಕವಿ. ಈತನ ಕೃತಿ ಬಸವ ಪುರಾಣ. ಇದು ಭಾಮಿನಿ ಷಟ್ಪದಿಯಲ್ಲಿದೆ. ಈತನ ಇನ್ನೊಂದು ಕೃತಿ ಭೀಮ ಕವೀಶ್ವರ ರಗಳೆ ಮತ್ತು ಭೃಂಗಿದಂಡಕ. ಇದು ಉಪಲಬ್ಧವಿಲ್ಲ. ಈ ಕೃತಿ ಭೃಂಗಿದಂಡಕ ಉಪಲಬ್ಧವಿಲ್ಲ. ಇದು ಸಿದ್ಧನಂಜೇಶನ ರಾಘವಾಂಕ ಚರಿತೆಯಲ್ಲಿ ಉಕ್ತವಾಗಿದೆ. ಈ ಕೃತಿ ಇದೆ ಅನ್ನೋದನ್ನು ನಮಗೆ ಗೊತ್ತಾಗಿದ್ದು ಸಿದ್ಧನಂಜೇಶನ ರಾಘವಾಂಕ ಚಾರಿತ್ರ್ಯ ಕೃತಿಯಲ್ಲಿ. ವಿರೂಪಾಕ್ಷ ಪಂಡಿತನ ಬಗ್ಗೆ ಸ್ವಲ್ಪ ನೋಡೋಣ. ಈತನು ಕೂಡ ವೀರಶೈವ ಕವಿ. ಈತನ ಕೃತಿ ಚನ್ನ ಬಸವ ಪುರಾಣ. ಇದು ವಾರ್ಧಕ ಷಟ್ಪದಿಯಲ್ಲಿದೆ. ಚನ್ನ ಬಸವ ಪುರಾಣ ಇದು ವಾರ್ಧಕ ಷಟ್ಪದಿಯಲ್ಲಿದೆ. ಮುಂದಿನ ಪ್ರಶ್ನೆ, ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಯಾರ ಕೃತಿ? ಇದು ಯಾರ ಕೃತಿ? ಚಾವುಂಡರಾಯನ ಕೃತಿ. ಚಾವುಂಡರಾಯ ಪುರಾಣದ ಇನ್ನೊಂದು ಹೆಸರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಇದು ಕೃತಿ ರಚನೆ ಮಾಡಿದವರು ಯಾರಂದರೆ ಚಾವುಂಡರಾಯ. ಈಗಾಗಲೇ ದುರ್ಗಸಿಂಹನ ಬಗ್ಗೆನೂ ನಾವು ನೋಡಿದ್ದೀವಿ. ಈತನ ಕೃತಿ ಪಂಚತಂತ್ರ. ಇನ್ನು ಎರಡನೇ ಚಾವುಂಡರಾಯ ಯಾರು ಅಂದರೆ ಈತ 1024 ಈತನ ಕಾಲ. ಈತ ಬ್ರಾಹ್ಮಣ ಕವಿ. ಈತನ ಕೃತಿ ಲೋಕೋಪಕಾರವಾಗಿದೆ. ಇನ್ನು ನಾಗವರ್ಮನ ಬಗ್ಗೆ ನಾವು ನೋಡಬೇಕಾದ್ರೆ ಈತನ ಕೃತಿ ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ನಯಸೇನನ ಕಾಲ. ಈತನ ಕಾಲ ಕ್ರಿಸ್ತಶಕ 1112 ಈತನ ಕಾಲ. ಈತನ ಕೃತಿ ಧರ್ಮಾಮೃತ. ಇದು ಚಂಪು ಕೃತಿಯಾಗಿದೆ. ಏಳನೆಯ ಪ್ರಶ್ನೆ, ಕುಮಾರ ವಾಲ್ಮೀಕಿಯ ನಿಜನಾಮಧೇಯ. ಕುಮಾರ ವಾಲ್ಮೀಕಿಯ ನಿಜನಾಮಧೇಯ ಯಾವುದು ಅಂದರೆ ನರಹರಿ ತೀರ್ಥ. ಈತನ ನಿಜವಾದ ಹೆಸರು ನರಹರಿ ತೀರ್ಥ. ಈತನ ಕೃತಿ ತೊರವೆ ರಾಮಾಯಣ. ಇದು ಭಾಮಿನಿ ಷಟ್ಪದಿಯಲ್ಲಿದೆ. ಇನ್ನೊಂದು ಕೃತಿ ಮೈರಾವಣ ಕಾಳಗ. ಇದು ಕೂಡ ಭಾಮಿನಿ ಷಟ್ಪದಿಯಲ್ಲಿದೆ. ಈತ ಬ್ರಾಹ್ಮಣ ಕವಿಯಾಗಿದ್ದಾನೆ. 8ನೇ ಪ್ರಶ್ನೆ,
ನೀ ಮಾಯೆಯೊಳಗೋ ನಿನ್ನೋಳ್ ಮಾಯೆಯು ಎಂದು ಹೇಳಿದವರು ಯಾರು ಅಂದರೆ ಪುರಂದರದಾಸರು. ಈ ಉಕ್ತಿಯನ್ನು ಹೇಳಿದವರು ಪುರಂದರದಾಸರು. ಪುರಂದರದಾಸರ ಅಂಕಿತ ಪುರಂದರ ವಿಠಲ. ಅಲ್ಲಮ ಪ್ರಭುಗಳ ಅಂಕಿತ ಗುಹೇಶ್ವರ. ಕನಕದಾಸರ ಅಂಕಿತ ಕಾಗಿನೆಲೆ ಆದಿಕೇಶವ. ಜಗನ್ನಾಥದಾಸರ ಅಂಕಿತ ಜಗನ್ನಾಥ ವಿಠಲ. ಮುಂದಿನ ಪ್ರಶ್ನೆ, ಅರಿಕ್ಷಿಣವೆಂದು ಹೊಂದುಡಿಗೆನೆ ತೊಟ್ಟು ಎಂಬ ಸಾಲು ಈ ವಚನಕಾರರದು ಯಾರ್ದು ಅಂದರೆ ಬಸವಣ್ಣನವರದು. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮದೇವ. ಅಕ್ಕ ಮಹಾದೇವಿಯ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಚನ್ನಬಸವಣ್ಣನವರ ಅಂಕಿತನಾಮ ಕೂಡಲ ಚನ್ನ ಸಂಗಮದೇವ. ಸಿದ್ದರಾಮನ ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 10ನೆಯ ಪ್ರಶ್ನೆ, ಯೋಗಾಂಗ ತ್ರಿವಿಧಿ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂದರೆ ಅಕ್ಕ ಮಹಾದೇವಿ. ಈಕೆ ವೀರಶೈವ ಕವಿತ್ರಿ. ಈಕೆ ಇನ್ನುಳಿದ ಕೃತಿಗಳನ್ನ ನೋಡಬೇಕಾದ್ರೆ ಸೃಷ್ಟಿಯ ವಚನ, ಅಕ್ಕಗಳ ಪೀಠಿಕೆ, ಅಕ್ಕನ ಹಾಡುಗಳು ಮತ್ತು ವಚನಗಳು ಈಕೆಯ ಕೃತಿಗಳು. ಅಕ್ಕ ನಾಗಮ್ಮ, ಈಕೆಯ ಅಂಕಿತನಾಮ ಬಸವಣ್ಣಪ್ರಿಯ ಚೆನ್ನಸಂಗಯ್ಯ. ಅಕ್ಕ ನಾಗಮ್ಮನ ಒಂದು ಅಂಕಿತನಾಮ. ಸತ್ಯಕ್ಕನ ಅಂಕಿತನಾಮ ಜಂಬುಕೇಶ್ವರ. ಚನ್ನಬಸವಣ್ಣನ ಬಗ್ಗೆ ಸ್ವಲ್ಪ ನೋಡಬೇಕಾದ್ರೆ ಈತ ವೀರಶೈವ ಕವಿ. ಈತನ ಕೃತಿಗಳು ಶಸ್ತಲ ವಚನ ಹಾಗೂ ಬೇರೆ ವಚನಗಳು, ಕರನಹಸುಗೆ, ಮಿಶ್ರಾರ್ಪಣ, ಮಂತ್ರಗೋಪ್ಯ, ಕಾಲಜ್ಞಾನ, ರುದ್ರ ಭಾರತದ ದೃಷ್ಟಿ ಇವಿಷ್ಟು ಚನ್ನಬಸವಣ್ಣನವರ ಕೃತಿಗಳಾಗಿವೆ. ಮುಂದಿನ ಪ್ರಶ್ನೆ 11ನೆಯ ಪ್ರಶ್ನೆ, ಮೋಹನ ತರಂಗಿ ಕಾವ್ಯದ ಛಂದಸ್ಸು ಯಾವುದು ಅಂದರೆ ಸಾಂಗತ್ಯ. ಇದು ಯಾರ ಕೃತಿ? ಕನಕದಾಸರ ಕೃತಿಯಾಗಿದೆ. ಇದಕ್ಕೆ ಕೃಷ್ಣ ಚರಿತೆ ಎಂಬ ಹೆಸರಿದೆ. ಕನಕದಾಸರ ಕೃತಿಯಲ್ಲೇ ಇದು ಬಹು ದೊಡ್ಡ ಕೃತಿಯಾಗಿದೆ. ಇಲ್ಲಿರುವ ಕಥಾವಸ್ತು ಏನಂದರೆ ಮನ್ಮಥನ ಪುನರ್ಜನ್ಮ, ಶಂಬರಾಸುರ ವಧೆ, ಬಾಣಾಸುರ ವಿಜಯ, ಶಿವನ ಹಣೆಗಣ್ಣಿನಿಂದ ಕಾಮದಹನ, ಉಷಾ ಅನಿರುದ್ಧರ ಪ್ರೇಮಲೀಲೆ ಇವು ಈ ಕಾವ್ಯದ ವಸ್ತುಗಳಾಗಿವೆ. 12ನೇ ಪ್ರಶ್ನೆ, ಮಿತ್ರವಿಂದ ಗೋವಿಂದ ಈ ಕೃತಿಯ ಮೂಲ ಯಾವುದು ಅಂದರೆ ಮಿತ್ರವಿಂದ ಗೋವಿಂದ ಇದು ಶೃಂಗರಾರ್ಯರ ಕೃತಿ. ಭಾಷೆ ಇದರದು ಹಳೆಗನ್ನಡ. ಇದು ಮೂಲ ಇದು ರತ್ನಾವಳಿ. ಇದು ಹರ್ಷನ ಕೃತಿಯಾಗಿದೆ. ಈ ನಾಟಕದ ಮುಖ್ಯ ಪಾತ್ರ ಯಾವುದು ಅಂದರೆ ಕೃಷ್ಣ. ಈ ಉರುಭಂಗ ಭಾಸನ ಕೃತಿ. ಅಭಿಜ್ಞಾನ ಶಾಕುಂತಲ ಮತ್ತು ಮೇಘದೂತ ಇವು ಸಂಸ್ಕೃತ ಕೃತಿಗಳು, ಕಾಳಿದಾಸನ ಕೃತಿಗಳಾಗಿವೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಅಣ್ಣ ಕಾದಂಬರಿಯ ಕರ್ತೃ. ಅಣ್ಣ ಕಾದಂಬರಿಯ ಕರ್ತೃ ಯಾರು ಅಂದರೆ ರಂಶ್ರೀ ಮುಗುಳಿಯವರು. ಇದು ಪ್ರಕಟವಾಗಿದ್ದು ಅಣ್ಣ ಕಾದಂಬರಿ ಪ್ರಕಟವಾಗಿದ್ದು 1983ರಲ್ಲಿ. ಇನ್ನುಳಿದ ಮುಖ್ಯ ಒಂದು ಕಾದಂಬರಿಗಳೆಂದರೆ ಬಾಳುರಿ, ಕಾರಣಪುರುಷ. ಇದು ಕಾರಣಪುರುಷ ಪ್ರಕಟವಾಗಿದ್ದು 1970ರಲ್ಲಿ. ಅಗ್ನಿವರ್ಣ ಇದು ಇವರ ಕಾದಂಬರಿಯಾಗಿದೆ. ಇದು ಪ್ರಕಟವಾಗಿದ್ದು 1982ರಲ್ಲಿ. ಬಸವರಾಜ್ ಕಟ್ಟಿಮನಿಯವರ ಕೆಲವೊಂದು ಮುಖ್ಯ ಕಾದಂಬರಿಗಳನ್ನ ನೋಡೋಣ.
ಸ್ವಾತಂತ್ರ್ಯದೆಡೆಗೆ ಮಾಡಿ ಮಡಿದವರು, ಜ್ವಾಲಾಮುಖಿಯ ಮೇಲೆ, ಮೋಹದ ಬಲೆಯಲ್ಲಿ ಇವರ ಮುಖ್ಯ ಕಾದಂಬರಿಗಳಾಗಿವೆ. ಹದಿನಾಲ್ಕನೆಯ ಪ್ರಶ್ನೆ, ಬಸಪ್ಪ ಶಾಸ್ತ್ರಿಯವರು ಅನುವಾದಿಸಿದ ನಾಟಕ ಯಾವುದು? ಬಸಪ್ಪ ಶಾಸ್ತ್ರಿಯವರು ಅನುವಾದಿಸಿದ ನಾಟಕ ಯಾವುದು ಅಂದರೆ ಅಭಿಜ್ಞಾನ ಶಾಕುಂತಲ. ಇದು ಕಾಳಿದಾಸನ ಕೃತಿಯನ್ನು ಅವರು ಅನುವಾದ ಮಾಡಿದ್ದಾರೆ. ಯಾರು? ಬಸವಪ್ಪ ಶಾಸ್ತ್ರಿಯವರು. ಉರುಭಂಗ ಇದು ಭಾಸನ ಕೃತಿ. ರನ್ನನ ಕೃತಿಯಾದ ಗದಾಯುದ್ಧಕ್ಕೆ ಆಕರವಾಗಿದೆ. ಸ್ವಪ್ನ ವಾಸವದತ್ತ ಮತ್ತು ಪ್ರತಿಜ್ಞಾ ಯೋಗಂಧರಾಯನ ಇವೆರಡು ಯಾರ ಕೃತಿಗಳು ಅಂದರೆ ಭಾಸನ ಕೃತಿಗಳಾಗಿವೆ. 15ನೇ ಪ್ರಶ್ನೆ, ಕಾಡು ಕಾದಂಬರಿಯ ಕರ್ತೃ ಯಾರು ಅಂದರೆ ಶ್ರೀಕೃಷ್ಣ ಆಲನಹಳ್ಳಿಯವರು ಕಾಡು ಕಾದಂಬರಿಯ ಕರ್ತೃ. 16ನೇ ಪ್ರಶ್ನೆ, ಗುಣಗೌರವ. 16ನೇ ಪ್ರಶ್ನೆ, ಗುಣಗೌರವ ಇದು ಯಾರ ವಿಮರ್ಶಾ ಕೃತಿಯಾಗಿದೆ? ಇದು G.H. ನಾಯಕ್ ಅವರ ಒಂದು ವಿಮರ್ಶಾ ಕೃತಿಯಾಗಿದೆ. ನಾಡೋಜ ಪಂಪ ಇದು ಯಾರ ಕೃತಿ ಅಂದರೆ ಕೃತಿಯ ಕರ್ತೃ ಇದು ಮುಳಿಯ ತಿಮ್ಮಪ್ಪನವರ ಒಂದು ಕೃತಿಯಾಗಿದೆ. 17ನೇ ಪ್ರಶ್ನೆ ಇದು. ಇನ್ನು 18ನೇ ಪ್ರಶ್ನೆ ನೋಡೋಣ. ಹದಿನೆಂಟನೇ ಪ್ರಶ್ನೆ, ಶಬ್ದಾರ್ಥೌ ಸಹಿತೌ ಕಾವ್ಯಂ ಎಂದು ಹೇಳಿದವರು ಯಾರು? ಶಬ್ದಾರ್ಥೌ ಸಹಿತೌ ಕಾವ್ಯಂ ಎಂದು ಹೇಳಿದವರು ಭಾಮಹ. ಇನ್ನು ದಂಡಿಯ ಒಂದು ಹೇಳಿಕೆಯನ್ನು ನೋಡೋಣ. ಕಾವ್ಯಂ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ. ವಾಮನನ ಹೇಳಿಕೆ ರೀತಿಯೇ ಕಾವ್ಯದ ಆತ್ಮ. ಮತ್ತು ವಿಶ್ವನಾಥನ ಹೇಳಿಕೆಯನ್ನು ಕೂಡ ನಾವು ನೋಡೋಣ. ರಸಾತ್ಮಕವಾದ ವಾಕ್ಯವು ಕಾವ್ಯವಾಗುತ್ತದೆ ಎಂದು ಹೇಳಿದ್ದಾನೆ. 19ನೆಯ ಪ್ರಶ್ನೆ, ಪ್ಲೇಟೋನ ಕೃತಿ ಇದು ಪ್ಲೇಟೋನ ಕೃತಿ ಯಾವುದು ಅಂದರೆ ರಿಪಬ್ಲಿಕ್ ಪ್ಲೇಟೋನ ಕೃತಿಯಾಗಿದೆ. ಇನ್ ಪೊಯಿಟಿಕ್ಸ್ ಇದು ಯಾರ ಕೃತಿ ಅಂದರೆ ಅರಿಸ್ಟಾಟಲನ ಒಂದು ಕೃತಿ. ಇಸ್ಥೆಟಿಕ್ಸ್ ಇದು ಕ್ರೋಚನ ಕೃತಿಯಾಗಿದೆ. ಓರಿಯೆಂಟಲಿಸಮ್ ಇದು ಎಡ್ವರ್ಡ್ ಸೈದ್ ಅವರ ಒಂದು ಕೃತಿಯಾಗಿದೆ. 20ನೇ ಪ್ರಶ್ನೆ, ಸಬಿಂದುಕ ಶಬ್ದಗಳು ಅಬಿಂದುಕಗಳಾಗಿ ಪ್ರಯೋಗಗೊಂಡ ಕಾಲಘಟ್ಟ ಯಾವುದು ಅಂದರೆ ನಡುಗನ್ನಡ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನುಳಿದ ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದಗಳು.